ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಬೆಸ್ಕಾಂ ಕಚೇರಿ ಮುಂದೆ ಇಂದು ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ನಗರದ ಹಳಿ ಬೆಸ್ಕಾಂ ಕಚೇರಿಯಿಂದ ಬಿಬಿ ರಸ್ತೆ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಗುತ್ತಿಗೆದಾರರು ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲಕಾಲ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ನೂತನ ಬೆಸ್ಕಾಂ ಕಚೇರಿ ಮುಂದೆ ಕುಳಿತು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಘೋಷಣೆ ಕೂಗಿದ್ರು. ಈ ವೇಳೆ ಮಾತನಾಡಿದ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಬಾಬು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 6 ತಾಲೂಕುಗಳಿದ್ದು, ಇಷ್ಟು ತಾಲೂಕುಗಳಲ್ಲಿಯೂ 3 ವರ್ಷದಿಂದ ಕೂಲಿ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ಕಾನೂನುಬಾಹಿರ ನಿಯಮಗಳಿಂದ ತೀವ್ರ ಸಮಸ್ಯೆಯಾಗುತ್ತಿದೆ ಎಂದು ಆರೋಪಿಸಿದರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಗುತ್ತಿಗೆದಾರರು ಕೆಲಸವಿಲ್ಲದೆ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರ ನೀರಾವರಿ ಪಂಪ್ಸೆಟ್ಗಳಿಗೆ ಮೂಲ ಸೌಕರ್ಯ ಒದಗಿಸಲು ಮಲತಾಯಿ ಧೋರಣೆ ಅನುಸರಿಸಲಾಗುತ್ತಿದೆ. ಅಲ್ಲದೆ ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ರೈತ ವಿರೋಧಿ ನೀತಿಗಳ ಮೂಲಕ ರೈತರನ್ನ ಶೋಷಣೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು. ರೈತರ ಪಂಪ್ಸೆಟ್ಗಳನ್ನು ಅಕ್ರಮ ಸಕ್ರಮ ಮಾಡುವಲ್ಲಿಯೂ ತೀವ್ರ ತೊಂದರೆ ಮಾಡುತ್ತಿದ್ದು, ಇಲಾಖೆ ಹಣ ಕಟ್ಟಿಸಿಕೊಂಡು ಟ್ರಾನ್ಸ್ಫಾರ್ಮರ್ ನೀಡದೆ ಕಿರುಕುಳ ನೀಡುತ್ತಿದ್ದಾರೆ. ಅಧಿಕಾರಿಗಳು ಗ್ರಾಹಕರ ವಿರೋಧಿ, ಕಾರ್ಮಿಕ ವಿರೋಧಿ ಚಟುವಟಿಕೆಗಳು ನಡೆಸುತ್ತಿದ್ದು, ಇದರಿಂದ ವರ್ಷಗಳು ಕಳೆದರೂ ಕೆಲಸವಾಗದೆ ರೈತರು ಮತ್ತು ಗ್ರಾಹಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಎಲ್ಲ ವಿಚಾರಗಳಲ್ಲಿ ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸುತ್ತಿರುವುದು ವಿಪರ್ಯಾಸ ಎಂದು ಅವರು ಆರೋಪಿಸಿದರು. ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ನೀರಾವರಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಯೋಜನೆ ಯಾವುದೇ ದಿನಾಂಕ ನಿಗದಿಪಡಿಸದೆ ಏಕಾಏಕಿ ರೈತರ ನೀರಾವರಿ ಪಂಪ್ಸೆಟ್ ಸಂಪರ್ಕ ಹಿಂಪಡೆಯುತ್ತಿದೆ. ಇದರಿಂದ ಕೋಟ್ಯಂತರ ರೂಪಾಯಿ ನಷ್ಟ ಉಂಟಾಗಿದೆ. ಸರ್ಕಾರ ಮತ್ತು ವಿದ್ಯುತ್ ಸರಬರಾಜು ಕಂಪನಿಗಳು ಅಕ್ರಮವಾಗಿರುವ ರೈತರ ಪಂಪ್ಸೆಟ್ಟುಗಳನ್ನು ಸಕ್ರಮಗೊಳಿಸಲು ಕಾಲಾವಕಾಶ ಕೊಡಬೇಕೆಂದು ಆಗ್ರಹಿಸಿದರು. ತುಂಬಾ ಅನಾನುಕೂಲ ಇದೆ ಸರ್. ಆ ಅನಾನುಕೂಲಗಳನ್ನು ಎತ್ತಿಡಿದು ಇವತ್ತು ನ್ಯಾಯಯುತವಾಗಿ ನಮ್ಮ ಜಿಲ್ಲೆಯ ಸದಸ್ಯರಿಗೆ, ನಮ್ಮ ಗ್ರಾಹಕರಿಗೆ, ರೈತರಿಗೆ ಅನುಕೂಲವಾಗಲೆಂದು ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರಮುಖವಾಗಿ ನಾವು ರೈತರನ್ನೇ ಅವಲಂಬಿಸಿದ್ದೀವಿ ಸರ್. ಇಡೀ ಜಿಲ್ಲೆಯ ಗುತ್ತಿಗೆದಾರರು ರೈತಾಪಿ ವರ್ಗದವ್ರನ್ನ ಅವಲಂಬಿಸಿದ್ದೀವಿ. ಆ ರೈತರ ಕೆಲಸ ಮಾಡಿದ್ರೇ ನಮ್ಮ ಜೀವನ ಆಗೋದು. ಆ ರೈತರಿಗೆ ಇವತ್ತೇನಾಗಿದೆ ಅಂತಂದರೆ ನಮ್ಮ ಆಫೀಸ್ ಮೆಟ್ಲತ್ತಕ್ಕೂ ಭಯ ಆಗಿಬಿಟ್ಟಿದೆ ಸರ್. ಅಷ್ಟೊಂದು ಕಾಸ್ಟ್ಲಿ ಮಾಡಿಬಿಟ್ಟಿದ್ರೆ ಹಂಗಾಗ್ಬಿಟ್ಟು ರೈತರ ಕೆಲಸ ಅವಾಗ ನಿಂತೋಯ್ತು. ಸುಮಾರು 3 ವರ್ಷ ಆಗಿದೆ ಹಣ ಸಂದಾಯ ಮಾಡಿ ನಮ್ಮ ಇಲಾಖೆಗೆ. ಇವತ್ತಿಗೂ ಸಹ ಅವರಿಗೆ ಮೂಲಭೂತ ಸೌಕರ್ಯ ಒದಗಿಸಲು ವಿಫಲರಾಗಿದ್ದಾರೆ. ನಾವು ಸಹ ವಿಫಲರಾಗಿದ್ದೀವಿ. ಅದನ್ನು ಎತ್ತಿಡಿದು ಇವತ್ತು ರೈತಾಪಿ ವರ್ಗದವರಿಗೆ, ಗ್ರಾಹಕರಿಗೆ, ಕೂಲಿ ಕಾರ್ಮಿಕರಿಗೆ, ಬಡ ಗುತ್ತಿಗೆದಾರರಿಗೆ ಅನುಕೂಲವಾಗಲೆಂದು ಈ ಒಂದು ಮುಷ್ಕರದ ಮುಖಾಂತರ ನಾವು ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಸರ್. ಇವತ್ತು ನಾವು ಸಾಂದರ್ಭಿಕವಾಗಿ ಮನವರಿಕೆ ಕೊಡ್ತಾ ಇದ್ದೀವಿ. ಬಹುಶಃ ಅವರ ಪರಿಗಣನೆಗೆ ತಗೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಿಂದ ಕರೆದು ಇಲ್ಲ ಗುತ್ತಿಗೆದಾರನನ್ನು ಇಲ್ಲಿಂದ ಬೆಂಗಳೂರು ವಿಧಾನಸೌಧವರೆಗೂ ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪಾದಯಾತ್ರೆ ಮುಖಾಂತರ, ಹೋರಾಟದ ಮುಖಾಂತರ, ಪಾದಯಾತ್ರೆ ಮುಖಾಂತರ ನಾನು ಮನವರಿಕೆಗಳನ್ನು ಸಂಬಂಧಪಟ್ಟ ಇಲಾಖೆಯವರಿಗೆ ನಿಮ್ಮೆಲ್ಲರ ಮುಂದೆ ಹೇಳ್ತಾ ಇದ್ದೀನಿ. ಗರ್ವದಿಂದ ನಾನು ಕೊಡ್ತೀನಿ. ನಮ್ಮ ರೈತರ ಪರ, ನಮ್ಮ ಜಿಲ್ಲೆಯ ಗುತ್ತಿಗೆದಾರರ ಪರ, ಬಡ ಕಾರ್ಮಿಕರ ಪರವಾಗಿ ನಾನು ಪಾದಯಾತ್ರೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಅಲ್ಲಿಯೇ ನಾನು ವಿಧಾನಸೌಧದಲ್ಲೇ ನಾನು ಚರ್ಚೆ ಮಾಡ್ತೀನಿ ಅಂತ ಹೇಳ್ತೀನಿ ಸರ್. ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಜಂಟಿ ಕಾರ್ಯದರ್ಶಿ ಪ್ರಸಾದ್, ಕೋಶಾಧ್ಯಕ್ಷ ವೆಂಕಟೇಶ್, ರವಿ, ಶಂಕರಪ್ಪ, ಬಾಗಿಪಲ್ಲಿ ನಾರಾಯಣಸ್ವಾಮಿ, ವಿ ಮಧುಚಂದ್ರ, ಗುಡಿಮಂಡೆ ಶ್ರೀನಾಥ್, ಮೂರ್ತಿ, ಚಿಂತಾಮಣಿ ನಾರಾಯಣಸ್ವಾಮಿ, ಮಿಟ್ಟಹಳ್ಳಿ ಮಂಜು, ಆಂಜನೇಯಗೌಡ, ಗೌರಿಬಿದನೂರು ಹೊನ್ನೇಗೌಡ, ನಾಗರಾಜ್, ಶಿಡ್ಲಘಟ್ಟ ಬಚ್ಚೇಗೌಡ ಇನ್ನೂ ಹಲವರು ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರೈತರ ಬಳಿ ಹಣವನ್ನು ಪಡೆದು ಟ್ರಾನ್ಸ್ಫಾರ್ಮರ್ ಹಾಕದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ.